ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಸರಮಾಲೆ. ಲೋಕಾಯುಕ್ತದಿಂದ ಪಾರಾದ್ರೂ ಇಡಿ ಬಳಿ ಲಾಕ್ ಆಗ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇಡಿಗೆ ಸಿಕ್ಕಿದೆಯಂತೆ ಸಿದ್ದರಾಮಯ್ಯ ವಿರುದ್ಧದ ಪ್ರಬಲ ಸಾಕ್ಷ್ಯ. ಸಿಎಂ ಸಿದ್ದರಾಮಯ್ಯ ಪತ್ನಿ ವಿರುದ್ಧವೂ ದಾಖಲೆ ಪತ್ತೆಯಾಗಿದೆಯಂತೆ. ಮೂಡಾದಿಂದ 1095 ಸೈಟ್ಗಳು ಬೇನಾಮಿಗಳಿಗೆ ಮಂಜೂರು ಮಾಡಲಾಗಿದೆ. ಅಕ್ರಮವಾಗಿ ಬೇನಾಮಿಗಳಿಗೆ ಸೈಟ್ ಮಂಜೂರು ಮಾಡಿದೆ ಮೂಡಾ. ಇಡಿ ತನಿಖೆ ವೇಳೆ ಮೂಡಾದಲ್ಲಿನ ಅಕ್ರಮದ ವಾಸನೆ ಕಂಡು ಬಂದಿದೆ. ಭೂ ಪರಿವರ್ತನೆಯಲ್ಲಿ ಕಾನೂನುಬದ್ಧ ನಿಯಮಗಳ ಉಲ್ಲಂಘನೆಯಾಗಿದೆ. ಮೂಡಾ ಕಚೇರಿ ಮತ್ತು ಅಧಿಕಾರಿಗಳು ಭಾಗಿಯಾಗಿರುವುದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಮೂಡಾ ಕಚೇರಿಯಲ್ಲಿ ಸಿಎಂ ಆಪ್ತರ ಕೈಚಳಕದ ಬಗ್ಗೆ ಮಾಹಿತಿ ಸಿಕ್ಕಿದೆಯಂತೆ. ಅನಗತ್ಯವಾಗಿ ಕೆಲವರಿಂದ ಹಸ್ತಕ್ಷೇಪ ಆಗಿರೋ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ. ಸಹಿ ಫೋರ್ಜರಿಗೆ ಸಾಕ್ಷ್ಯಾಧಾರಗಳು ಪತ್ತೆಯಾಗಿದೆ ಎನ್ನಲಾಗ್ತಾ ಇದೆ. 700 ಕೋಟಿ ರೂಪಾಯಿಗಿಂತ ಹೆಚ್ಚು ಮೌಲ್ಯದ ಸೈಟ್ ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ. ಸಿಎಂ ಪತ್ನಿ ಮಾತ್ರವಲ್ಲದೆ ಮೂಡಾದಿಂದ 1095 ಸೈಟ್ ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಅನ್ನೋದು ಕೂಡ ಈಗ ಗೊತ್ತಾಗಿರುವಂತ ವಿಚಾರ. ಒಂದು ಕಡೆ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾನೆ ಇದೆ. ಎಷ್ಟು ವರ್ಷಗಳ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕಿ ಆಗಿ ಹೋಗ್ಬಿಡ್ತು ಸಿಎಂ ಪಾಲಿಗೆ ಮೂಡಾ ಹಗರಣ. ಇದರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಸೇರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯ ಮುಖೇನ ಆಗ್ರಹಿಸಲಾಯಿತು. ಎಲ್ಲೊಂದ್ ಕಡೆ ಆ ಒಂದು ಪಾದಯಾತ್ರೆ ಯಶಸ್ವಿ ಆದ್ರೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ಲಿಲ್ಲ. ಆದ್ರೆ ಕಾನೂನಿನಲ್ಲಿ ಹೋರಾಟ ನಡೀತಾನೆ ಇದೆ. ಇದರ ಜೊತೆಗೆ ಈಗ ಲೋಕಾಯುಕ್ತದಿಂದ ಪಾರಾದ್ರೂ ಕೂಡ ಇಡಿ ಬಳಿ ಲಾಕ್ ಆಗ್ತಾರಾ ಸಿದ್ದರಾಮಯ್ಯನವರು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರೋದು. ಇಡಿಗೆ ಇಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪ್ರಬಲ ಸಾಕ್ಷ್ಯ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಹಾಗಾದ್ರೆ ಯಾವ ರೀತಿಯಾದಂತಹ ಸಾಕ್ಷ್ಯ ಸಿಕ್ಕಿರಬಹುದು? ಸಿಎಂ ಸಿದ್ದರಾಮಯ್ಯ ಪತ್ನಿ ವಿರುದ್ಧವೂ ಕೂಡ ದಾಖಲೆ ಪತ್ತೆಯಾಗಿದೆಯಂತೆ. ಮೂಡಾದಿಂದ 1095 ಸೈಟ್ಗಳು ಬೇನಾಮಿಗಳಿಗೆ ಮಂಜೂರು ಮಾಡಲಾಗಿದೆ. ಅಕ್ರಮವಾಗಿ ಬೇನಾಮಿಗಳಿಗೆ ಸೈಟ್ ಮಂಜೂರು ಮಾಡಿದೆ ಮೂಡಾ. ಇನ್ನು ಇಡಿ ತನಿಖೆ ವೇಳೆ ಕಂಡು ಬಂದ ಮೂಡಾದಲ್ಲಿನ ಅಕ್ರಮದ ವಾಸನೆ, ಇಡಿ ತನಿಖೆ ಯಾವಾಗ ನಡೆಸೋದಕ್ಕೆ ಹೋಗಿತ್ತು ಆಗ ಮೂಡಾದಲ್ಲಿ ನಡೆದಂತ ಅಕ್ರಮದ ವಾಸನೆ ಇಡಿಗೆ ಗೊತ್ತಾಗಿದೆ. ಭೂ ಪರಿವರ್ತನೆಯಲ್ಲಿ ಕಾನೂನುಬದ್ಧ ನಿಯಮಗಳ ಉಲ್ಲಂಘನೆಯಾಗಿದೆ. ಮೂಡಾ ಕಚೇರಿ ಮತ್ತು ಅಧಿಕಾರಿಗಳು ಏನು ಭಾಗಿಯಾಗಿದಾರಲ್ಲ ಈ ಅಕ್ರಮದಲ್ಲಿ, ಅದೆಲ್ಲದಕ್ಕೂ ಕೂಡ ಸಾಕ್ಷ್ಯಾಧಾರ ಸಿಕ್ಕಿದಾವೆ. ಮೂಡಾ ಕಚೇರಿಯಲ್ಲಿ ಸಿಎಂ ಆಪ್ತರ ಕೈ ಚಳಕದ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ನೋಡಿ, ಮೂಡಾ ಕಚೇರಿಯಲ್ಲಿ ಸಿಎಂ ಆಪ್ತರ ಕೈ ಚಳಕ ಇದೆ ಈ ಅಕ್ರಮದಲ್ಲಿ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ. ಅನಗತ್ಯವಾಗಿ ಕೆಲವರಿಂದ ಹಸ್ತಕ್ಷೇಪ ಆಗಿರೋ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಸಹಿ ಫೋರ್ಜರಿಗೆ ಸಾಕ್ಷ್ಯಾಧಾರಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಸಹಿಯನ್ನ ಫೋರ್ಜರಿ ಮಾಡಲಾಗಿದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹ ವಿಚಾರ. 700 ಕೋಟಿ ರೂಪಾಯಿಗಿಂತ ಹೆಚ್ಚು ಮೌಲ್ಯದ ಸೈಟ್ ಅನ್ನ ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ. ಸಿಎಂ ಪತ್ನಿ ಮಾತ್ರ ಅಲ್ಲದೆ ಮೂಡಾದಿಂದ 1095 ಸೈಟ್ ಅಕ್ರಮವಾಗಿ ಹಂಚಿಕೆ ಮಾಡಿದ್ದಾರೆ ಅನ್ನೋದು ಬಹಿರಂಗವಾಗಿರುವಂತಹ ವಿಚಾರ.